ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಆದ್ರೂ ಮೀರಾ ನಿನ್ಗ್ಯಾಕೆ ಈ ಯೋಚನೆ ಬಂತು? ಅದು ನಾವು ಖುಷಿಯಾಗಿರುವಾಗ. ಮನೇಲೇನಾದ್ರೂ ಸಮಸ್ಯೆ ಆಯ್ತಾ? ಯಾರಾದ್ರೂ ಏನಾದ್ರೂ ಅಂದ್ರ? ಹಾಗೇನಿಲ್ಲ ಸಾಕು. ಮನೇಲಿ ನನ್ನನ್ನ ಎಲ್ಲಾರು ಎಷ್ಟ್ ಚೆನ್ನಾಗಿ ನೋಡ್ಕೋತಿದಾರ, ಎಲ್ರು ಖುಷಿಯಾಗೇ ಇದೀವಿ ಅಲ್ವಾ? ಅಕಸ್ಮಾತು ನಾವೆಲ್ಲ ದೂರ ಆದ್ರೆ ಹೇಗಿರುತ್ತೆ ಅನ್ನೋ ಯೋಚನೆ ಬಂತು. ಅದಕ್ಕೆ ಸ್ವಲ್ಪ ಭಯ ಆಯ್ತು ಅಷ್ಟೆ. ಭಯ ಬೀಳೋದಕ್ಕೆ ಬೇರೆ ಕಾರಣ ಸಿಗ್ಲಿಲ್ವಾ ನಿನ್ಗೆ? ಒಂದು ಕ್ಷಣ ನಮ್ಮನ್ನು ಭಯ ಬೀಳಿಸ್ಬಿಟ್ಟೆ ನೀನು. ಇರ್ಲಿ ಬಿಡು, ಯಾಕೆ ಹಾಗೆ ಗದರ್ತ್ಯ? ಇನ್ಮೇಲೆ ನಾವು 3 ಜನ ಆಗಾಗ ಇಲ್ಲಿಗೆ ಬರ್ತೀರ. ಆಗ 7 ಖುಷಿಯಾಗಿರ್ತಾಳೆ, ಈ ತರ ಅನುಮಾನಗಳು ಬರಲ್ಲ. ಅಷ್ಟ್ ಮಾಡೋಣ. ಆದ್ರೆ 3 ಜನ ಅಲ್ಲ, 4 ಜನ. ನೆಕ್ಸ್ಟ್ ಟೈಮ್ ಬರುವಾಗ ನಮ್ ಜೊತೆ ಇನ್ನೊಬ್ರು ಜಾಯಿನ್ ಆಗ್ತಾರೆ. ಇನ್ನೊಬ್ರ? ಯಾರು? ಮತ್ಯಾರು? ನಮ್ಮ ಅಹಲ್ಯ. ಇನ್ಮೇಲೆ ಅವರು ನಮ್ಮ ಪಾರ್ಟಿನೇ. ಇಷ್ಟು ದಿನ ಅಣ್ಣನ ಸಪೋರ್ಟ್ ತಗೊಂಡು ನಾನು ಬಾಯಿ ಮುಚ್ಚಿಸ್ದಾಗಲ್ಲ, ಇನ್ ಮುಂದೆ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ಅನಿ, ಅಹಲ್ಯ ಅವ್ರು ಇಲ್ಲಿಗೆ ಬರೋದ್ ಬೇಡ. ಯಾಕಣ? ಇದು ನಮ್ಮ 3 ಜನರ ನೆನಪಿರೋ ಜಾಗ. ನಮ್ಮ 3 ಜನನ್ ಬೆಸ್ತಿರೋ ಅಮ್ಮನ್ ನೆನಪಿರೋ ಜಾಗ. ಅದಕ್ಕೆ ನಾನು, ನೀನು, ಕೋಳಿ ಮರಿ 3 ಜನ ಬರೋಣ. ಹಾಗಾದ್ರೆ ನಿನಗೆ ಅದಕ್ಕೆ ಬೇಡವಾ? ಎಂತ ಗಂಡನೋ ನೀನು? ನಾಳೆ ಅದಕ್ಕೆ ಜಗಳ ಆಡಲ್ವಾ ನನಗಿಂತ ಅನಿ ಮೀರನ್ ಹೆಚ್ಚಾದ್ರು ಅಂತ? ಹಾಗಲ್ಲ ಕಣ, ನೀನ್ ಅನ್ಕೊಂಡ್ ಹಾಗೆ ಏನೂ ಆಗಲ್ಲ. ಅಹಲ್ಯ ಅವರು ಯಾವಾಗ್ಲೂ ನನ್ನ ಮನ್ಸಲ್ಲಿರ್ತಾರೆ. ಆದ್ರೆ ಈ ಜಾಗ ನಮ್ 3 ಜನಕ್ಕೆ ಮಾತ್ರ ಸ್ಪೆಷಲ್. ಅವ್ರಿಗೇನಲ್ವಲ್ಲ. ಅವ್ರು ನಮ್ ಜೊತೆ ಬಂದ್ರೆ ಅವ್ರಿಗೆ ಬೋರ್ ಅನ್ನಿಸ್ಬೋದು. ನಾವು 3 ಜನ ಒಂದ್ ಕಡೆ, ಅವ್ರೊಂದ್ ಕಡೆ ಅಂತ ಅನ್ನಿಸ್ಬೋದು. ಅದಕ್ಕೆ ಬೇಡ ಅಂತ. ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ಕಣ. ಅವ್ರಿಗೆ ನನ್ನ ಫ್ರೆಂಡ್ಶಿಪ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸಾಕು, ನೀನ್ ಅಹಲ್ಯ ಅಕ್ಕನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ಅಣ್ಣ, ನನಗೆ ಮದ್ವೆ ಅಂತ ಕಾಡಿಸ್ತಾ ಇದ್ದಲ್ಲ, ಇವಾಗ ಆನ್ಸರ್ ಮಾಡು. ಏ ಏನಕ್ಕಪ್ಪ ಇಷ್ಟೊಂದು ನಾಚ್ಕೋತಾ ಇದ್ಯಾ? ಹೇ ಸುಮ್ನಿರೋ, ನನ್ಗ್ಯಾಕೋ ನಾಚಿಕೆ? ಹೌದು ಕೋಳಿ ಮರಿ, ನಂದು ಅಹಲ್ಯ ಅವ್ರದ್ದು ಲವ್ ಮ್ಯಾರೇಜ್ ಏನಲ್ಲ. ಹಾಗಂತ ನಮ್ಮಿಬ್ರು ಮಧ್ಯೆ ಪ್ರೀತಿ ಇಲ್ಲ ಅಂತಾನೂ ಅಲ್ಲ. ತುಂಬಾ ವಿಷಯಗಳಲ್ಲಿ ಅವರು ನನಗೆ ಇಷ್ಟ ಆಗ್ತಾರೆ. ಅದಕ್ಕೆ ನೀನು ಪರ್ಫೆಕ್ಟ್ ಜೋಡಿ ಕಣೋ. ನೀನು ಸೀರಿಯಸ್, ಅದಕ್ಕೇನು ಸೀರಿಯಸ್. ಆ ದೇವರು ಪರ್ಫೆಕ್ಟ್ ಆಗಿ ನಿಮ್ಮನ್ನ ಜೋಡಿ ಮಾಡಿದಾನೆ. ಹೀಗೆ ಯಾವಾಗ್ಲೂ ಜೊತೆಲೇ ಇರ್ತೀರಾ ಬಿಡಿ. ನಾನ್ ಎಷ್ಟು ಕಷ್ಟಪಟ್ರು ಪರವಾಗಿಲ್ಲ ಸಾಕು, ನಿನ್ ಪ್ರೀತಿ ನಿನಗ್ ಉಳಿಬೇಕು. ಅಹಲ್ಯ, ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಮ್ಮ. ಇದ್ಯಾಕ್ ಚಿಕ್ಕಪ್ಪ ಇಷ್ಟೊಂದು ಆಕಳಿಸ್ತಾ ಇದ್ದೀರಾ? ಹಗ್ಲೊತ್ತ ನಿದ್ದೆನಾ? ರಾತ್ರಿ ಸರಿಯಾಗಿ ನಿದ್ದೆ ಆಗ್ಲಿಲ್ಲ ಅಂದ್ರೆ ಏನಮ್ಮ ಮಾಡಕ್ಕಾಗುತ್ತೆ? ಆಗ್ಲಲ್ಲೇ ನಿದ್ದೆ ಮಾಡ್ಬೇಕಾಗುತ್ತೆ. ಈ ಹಾಲ್ನಲ್ಲಿ ಬೇರೆ ಸಿಕ್ಕಾಬಟ್ಟೆ ಸೊಳ್ಳೆ ಕಾಟ, ಮಲಗೋಕೆ ಬಿಡ್ತಿಲ್ಲ ಪಾಪಿ ಸೊಳ್ಳೆಗಳು. ಬೆಳಿಗ್ಗೆ ಒಂಚೂರು ನಿದ್ದೆ ಎತ್ಬೇಕು, ಅಷ್ಟರಲ್ಲಿ ನಿಮ್ ಅಡುಗೆ ಮನೆ ಸತ್ ಶುರುವಾಗ್ಬಿಡ್ತು. ಅಯ್ಯೋ, ರಾತ್ರಿ ಪೂರ್ತಿ ನಿದ್ದೆನೇ ಇಲ್ವಾ ಚಿಕ್ಕಪ್ಪ? ಹೂನಮ್ಮ, ಅದಕ್ಕೆ ತಲೆ ಸಿಕ್ಕಾಬಟ್ಟೆ ನೋವ್ತಾ ಇದೆ. ಸೋಫಾ ಮೇಲೆ ಬೇರೆ ಮಲಗಿದ್ನಲ್ವಾ, ಮೈಕೈ ಕೂಡ ಸಿಕ್ಕಾಬಟ್ಟೆ ನೋವು. ಅದಕ್ಕೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಮ್ಮ, ಸ್ವಲ್ಪ ಸುಧಾರಿಸ್ಕೋಬಹುದು. ಹಾ ಚಿಕ್ಕಪ್ಪ, ಕೊಟ್ಟೆ. ನನಗ್ ಗೊತ್ತು ನೀವು ನಿದ್ದೆ ವಿಷಯದಲ್ಲಿ ಎಷ್ಟು ಸೆನ್ಸಿಟಿವ್ ಅಂತ. ಹಾಲಲ್ಲಿ ನಿಮ್ಗೆ ಸರಿಯಾಗಿ ನಿದ್ದೆ ಆಗ್ತಿಲ್ಲ, ಅದಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ಅಷ್ಟು ಮಾಡಮ್ಮ, ಏನಿಲ್ಲ ಅಂದ್ರೆ ತಡ್ಕೋಬಹುದು. ಈ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಅವತ್ತೊಂದು ದಿನಾನೇ ಸರಿಯಾಗಿ ಆಗಲ್ಲ.
ನೀವೇನು ಚಿಂತೆ ಮಾಡಬೇಡಿ. ಸಂಜೆ ಅಷ್ಟೊತ್ತಿಗೆ ನಾನು ಸೊಳ್ಳೆ ಬತ್ತಿ ಹಚ್ತೀನಿ. ಆಗ ಯಾವ ಸೊಳ್ಳೆ ಕಾಟನೂ ಇರಲ್ಲ. ಅಯ್ಯೋ ಅದು ಮಾತ್ರ ಬೇಡಮ್ಮ, ನನಗೆ ಸೊಳ್ಳೆ ಬತ್ತಿ ಹೋಗೋದು ಅಲರ್ಜಿ. ಹನಿ ಹೊಡೋಣ. ಹೋಗೋಣ. ಸಾಕು ಸಾಕು, ಒಂದ್ ನಿಮಿಷ. ಯಾಕೆ ಮೀರಾ? ಸಕ್ಕರೆ ಮೊಸರು ತಿನ್ಕೊಂಡು ಹೋದ್ರೆ ಹೊರಟಿರೋ ಕೆಲಸ ಸಕ್ಸಸ್ ಆಗತ್ತಂತೆ. ಇವತ್ತು ನೀನು ಕೊಡೋ ಸಕ್ಕರೆ ಮೊಸರು ತಿಂದೇ ಹೋದ್ರೂ ನಾವು ಹೋಗೋ ಕೆಲಸ ಸಕ್ಸಸ್ ಕಣೆ. ಯಾಕೋ ಹಾಗಂತ್ಯ? ಯಾಕಂದ್ರೆ ಇವತ್ತು ನಡೆಯೋ ಮೀಟಿಂಗ್ 100% ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಫ್ಲಾಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದಕ್ಕೆ ಕೊಟ್ಟಿರೋ ಐಡಿಯಾ ಡಿಸ್ಕಸ್ ಆಗ್ತಾ ಇದೆ. ನಾನು ಅಣ್ಣ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಅಷ್ಟು ಚೆನ್ನಾಗಿರೋ ಐಡಿಯಾನ ಮಾಡೋಕ್ಕಾಗಲಿಲ್ಲ. ಆದ್ರೆ ಅದಕ್ಕೆ ಒಂದೇ ರಾತ್ರಿ ಬರ್ದ್ ಬಿಸಾಕಿದ್ರು, ಅದು ಅಷ್ಟು ಚೆನ್ನಾಗಿರೋ ಐಡಿಯಾನ. ನಿಜ ಕಣ್, ಶಿ ಇಸ್ ಎ ಗ್ರೇಟ್ ಪ್ಲಾನರ್ ಆ್ಯಂಡ್ ವೆರಿ ಕ್ರಿಯೇಟಿವ್. ಇವತ್ತು ಅವ್ರು ನಮ್ಮ ಸಹಾಯಕ್ಕೆ ಬಂದಿಲ್ಲ ಅಂದಿದ್ರೆ ತುಂಬ ಪ್ರಾಬ್ಲಮ್ ಆಗಿರೋದು. ಹಾಗೆ AFC ಜೊತೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಕಷ್ಟ ಆಗಿರೋದು. ಅವ್ರು ಕೊಟ್ಟಿರೋ ಐಡಿಯಾ ಮೇಲೆ ನನಗೂ ತುಂಬ ಕಾನ್ಫಿಡೆನ್ಸ್ ಇದೆ. ಲೆಟ್ಸ್ ಗೋ ಅಂಡ್ ಸಿ ಏನಾಗುತ್ತೆ ಅಂತ. ಮೀರಾ? ಸರಿ ಲೇಟ್ ಆಯ್ತು, ನಾವು ಹೊಡ್ತೀವಿ. ಬಾಯ್. ಬಾಯ್. ಮೀರಾ, ನೋಡಿದ್ಯಾ ಅಹಲ್ಯಮ್ಮ ಈ ಮನೆಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ? ಮೊದಲು ಈ ಮನೆ ಜವಾಬ್ದಾರಿನ ಹೊತ್ಕೊಂಡ್ರು, ಈಗ ಆಫೀಸ್ ಕೆಲ್ಸಕ್ಕೂ ಸಹಾಯ ಮಾಡ್ತಾ ಇದ್ದಾರೆ. ಎಲ್ಲ ಕೆಲ್ಸದಲ್ಲೂ ಇಷ್ಟ ಅಚ್ಚುಕಟ್ಟು ಅಂತೀನಿ. ಏನೇ ಕೆಲಸ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗಂತೂ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಕಣೆ. ಹ್ಞೂ ಅಮ್ಮ. ಅಷ್ಟೇ ಅಲ್ಲ, ಅವ್ರನ್ನ ನೋಡಿದ್ರೆ ಆಶ್ಚರ್ಯನೂ ಆಗುತ್ತೆ. ಇಷ್ಟು ದೊಡ್ಡ ಮನೆ ನಿಭಾಯಿಸ್ತಾರೆ, ಆಫೀಸ್ ಕೆಲ್ಸಕ್ಕೂ ಸಹಾಯ ಮಾಡ್ತಾರೆ. ಎರಡೂ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಹ್ಞೂ ಅಮ್ಮ, ಅಕ್ಕ ತುಂಬಾ ಜಾಣೆ. ಬರೀ ಜಾಣೆ ಅಲ್ಲ, ಒಳ್ಳೆ ಮನ್ಸಿರೋ ಹೆಣ್ಮಗು ಕೂಡ. ಅಂಥವ್ರ ಮೇಲೆ ನೀನು ಅನುಮಾನ ಪಟ್ಬಿಟ್ಟೆ, ಏನೇನೋ ಸಮಸ್ಯೆ ತಂದು ಕಿರಿಕ್ ಮಾಡಿದೆ. ಹ್ಞೂ ಅಮ್ಮ, ಇನ್ಮೇಲಿಂದ ಯಾವ ತೊಂದರೆನೂ ಮಾಡಲ್ಲ. ನನ್ನಿಂದ ಏನಾದರೂ ಸಮಸ್ಯೆ ಆಗ್ತಿದ್ರೆ ಅದನ್ನ ನಾನು ತಿದ್ಕೋತೀನಿ. ಅಕ್ಕ ಈ ಮನೆನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ. ಈ ಮನೆ ಕೆಟ್ಟದಾಗೋ ಹಾಗೆ ನಾನು ಯಾವ ಕೆಲಸನೂ ಮಾಡಲ್ಲ. ಶಾಂಭವ್ಯಮ್ಮ, ಬಂದೆ ಅಹಲ್ಯಮ್ಮ. ಏನ ಅಹಲ್ಯಮ್ಮ ಕರೆದಿದ್ದು? ಏನಿಲ್ಲಮ್ಮ, ಔಟ್ ಹೌಸಲ್ಲಿ ಒಂದಷ್ಟು ಹಳೆ ಸಾಮಾನುಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡ್ಸೋಣ ಅಂತ ಅನ್ಕೊಂಡೆ. ನಿಮ್ನ ಒಂದು ಮಾತು ಕೇಳಿ ಮುಂದುವರಿಯೋಣ ಅಂತ, ಅದಕ್ಕೆ ಕರೆದೆ. ಅಯ್ಯೋ, ಅದಕ್ಕೇನಂತೆ, ಶಿಫ್ಟ್ ಮಾಡಿಸಿ. ಇದು ನಿಮ್ಮನೆ, ನನ್ನನ್ನು ಕೇಳೋದೇನಿದೆ? ಅಮ್ಮ, ನನಗಿಂತ ಮುಂಚೆ ಈ ಮನೆ ಉಸ್ತುವಾರಿನ ನೀವು ನೋಡ್ಕೋತಾ ಇದ್ರಿ. ನಿಮ್ಮನ್ನ ಒಂದು ಮಾತು ಕೇಳ್ದೆ ನನಗಿಷ್ಟ ಬಂದ ಹಾಗೆ ಮಾಡೋದು ಸರಿ ಅಲ್ಲ ಅಲ್ವಾ? ಮತ್ತೆ ಹಾಗೆ ಮಾಡೋದಕ್ಕೂ ನನಗಿಷ್ಟ ಇಲ್ಲ, ಅದಕ್ಕೆ ಕೇಳ್ದೆ ಅಮ್ಮ. ಅಯ್ಯೋ ಅಹಲ್ಯಮ್ಮ, ಇದು ನಿಮ್ಮನೆ, ನೀವಿದಕ್ಕೆ ಯಜಮಾನಿ. ನಿಮಗೇನು ಸರಿ ಅನ್ಸುತ್ತೋ ಅದನ್ನ ಮಾಡಿ. ನಂದೇನಿದೆ, ಆಗ ಉಸ್ತುವಾರಿ ನೋಡ್ಕೋತಾ ಇದ್ದೆ, ಅದು ಯಾರು ಇರಲಿಲ್ಲ ಅಂತ. ಈಗ ನೀವಿದ್ದೀರಾ. ನನ್ನ ಕೆಲಸ ಏನಿದ್ರು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋದು. ನಿಮ್ಗೇನಾದ್ರೂ ಸಲಹೆ ಬೇಕಾಗಿದ್ರೆ ಕೇಳಿ, ಆದ್ರೆ ನನ್ನ ಮಾತೇ ಕೇಳಿ ಮುಂದುವರಿಬೇಕಂತೇನಿಲ್ಲ. ಆದ್ರೂ ಮನೇಲಿ ಹಿರಿಯರು ಅಂತ ಇರೋವಾಗ ಒಂದು ಮಾತು ಕೇಳೋದು ಒಳ್ಳೇದಲ್ವಮ್ಮ, ಅದಕ್ಕೆ ಕೇಳ್ದೆ. ಮತ್ತೆ ಆ ಸಾಮಾನೆಲ್ಲ ಎಲ್ಲಿಗೆ ಶಿಫ್ಟ್ ಮಾಡಿಸ್ಲಿ? ಈ ಮನೇಲಂತೂ ನನ್ಗೆಲ್ಲೂ ಜಾಗ ಕಾಣಿಸ್ಲಿಲ್ಲ. ಮತ್ತೆ ಅಲ್ಲಿರೋದೆಲ್ಲ ಹಳೆ ವಸ್ತುಗಳು ಬೇರೆ, ಎಲ್ಲಿ ಶಿಫ್ಟ್ ಮಾಡಿಸೋದು ಅಂತ. ಅವಕ್ಕ ಬೇಸ್ಮೆಂಟಲ್ಲಿ ಜಾಗ ಮಾಡ್ಬೋದು. ಆದ್ರೆ ಅಹಲ್ಯಮ್ಮ, ಈಗ ಅವನ್ನೆಲ್ಲ ಯಾಕೆ ಶಿಫ್ಟ್ ಮಾಡಿಸ್ತಾ ಇದ್ದೀರಾ? ಔಟ್ ಹೌಸ್ನ ಕ್ಲೀನ್ ಮಾಡಿ ರೆಡಿ ಮಾಡಿಸ್ಬೇಕಮ್ಮ. ಅದೊಂದು ರೆಡಿ ಆಗ್ಬಿಟ್ರೆ ಚಿಕ್ಕಪ್ಪ ಮಲ್ಗೋದಕ್ಕೆ ವ್ಯವಸ್ಥೆ ಆಗತ್ತೆ. ಇಲ್ಲಿ ಹಾಲಲ್ಲಿ ಮಲ್ಗೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು. ಅಯ್ಯೋ, ಆ ಮನೆ ವ್ಯವಸ್ಥೆನಾ? ಬೇಡಿ ಅಹಲ್ಯಮ್ಮ, ಇಲ್ಲೇ ಏನಾದ್ರೂ ವ್ಯವಸ್ಥೆ ಮಾಡಿದ್ರಾಯ್ತು. ಸುಮ್ಮನೆ ಔಟ್ ಹೌಸ್ ಕ್ಲೀನ್ ಮಾಡೋ ರಗಳೆ ಯಾಕೆ?
ನಾನು ಹಾಗೆ ಅನ್ಕೊಂಡೆಮ್ಮ. ಇಲ್ಲೇ ಎಲ್ಲಾದ್ರೂ ವ್ಯವಸ್ಥೆ ಮಾಡೋಣ ಅಂತ ಯೋಚನೆ ಮಾಡಿದೆ. ಆದ್ರೆ ಇಲ್ಲೆಲ್ಲೂ ಜಾಗನೇ ಸಿಗ್ಲಿಲ್ಲ. ಮನೇಲಿರೋದು 5 ರೂಮು. ಒಂದ್ರಲ್ಲಿ ನಾನು ಸಾಕೇತಿರ್ತೀವಿ, ಇನ್ನೊಂದ್ರಲ್ಲಿ ಅನಿಕೇತ್ ಅವ್ರು ಇರ್ತಾರೆ, ಮತ್ತೊಂದ್ರಲ್ಲಿ ನೀವು ಮತ್ತೆ ಮೀರಾ ಇದ್ದೀರಾ, ಇನ್ನೊಂದ್ ರೂಮಲ್ಲಿ ಅಮ್ಮ ಮತ್ತೆ ನಮ್ರತಾ ಇದ್ದಾರೆ, ಆ ಕೊನೆ ರೂಮಲ್ಲಿ ತಾತ ಇದ್ದಾರೆ. ಈಗ ಪ್ರಣಮ್ ಬೇರೆ ನನಗೆ ಸೆಪ್ರೇಟ್ ರೂಮ್ ಬೇಕು ಅಂತ ಹಠ ಮಾಡ್ತಿದ್ದಾನೆ. ಹಾಗಾಗಿ ಚಿಕ್ಕಪ್ಪಂಗೆ ಬೇರೆ ಜಾಗ ವ್ಯವಸ್ಥೆ ಮಾಡೋದು ಕಷ್ಟ ಆಗ್ತಿದೆ. ಅದಕ್ಕೆ ಔಟ್ ಹೌಸ್ ಕ್ಲೀನ್ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ಮಾಡ್ದೆ ಅಮ್ಮ. ಆದ್ರೆ ಔಟ್ ಹೌಸ್ ಕ್ಲೀನ್ ಮಾಡ್ಸೋದು ರಗ್ಲೆ ಅಂತೀರಾ? ನೀವೇನೂ ಚಿಂತೆ ಮಾಡಬೇಡಿಮ್ಮ. ಹೇಗಿದ್ರು ಕೆಲ್ಸದವ್ರು ಸಿಗ್ತಾರೆ, ಸಾಮಾನೆಲ್ಲ ಶಿಫ್ಟ್ ಮಾಡಿ ಕ್ಲೀನ್ ಮಾಡ್ತಾರೆ. ನಾನು ಈಗಲೇ ಹೋಗಿ ಸುಂದರಣ್ಣಂಗೆ ಒಂದಿಬ್ರು ಕೆಲ್ಸದವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಅಣ್ಣ, ನಿನ್ನೆ ಮೀರಾಗೆ ಭರ್ಜರಿ ಸರ್ಪ್ರೈಸ್ ಕೊಟ್ವಿ ಅಲ್ವಾ? ಪಾಪ ಹತ್ಕೊಂಡ್ಬಿಟ್ಲು. ಹ್ಞೂ ಕಣ, ತುಂಬಾ ಎಮೋಷನಲ್ ಹುಡುಗಿ ಅದು. ಮಾತಷ್ಟೇ ಹಾಗಾಡ್ತಾಳೆ. ನೀನ್ ಹೇಳೋದು ನಿಜನೇ ಅಣ್ಣ. ನಿನ್ನೆ ಅವಳು ಹತ್ತಿದ್ ನೋಡಿ ನನಗಂತೂ ಒಂಥರ ಆಗೋಯ್ತು. ಯಾವತ್ತು ಹಠ ಮಾಡ್ಕೊಂಡು ನನ್ ಜೊತೆ ಜಗಳ ಕಾಯ್ತಿದ್ದವಳು ಇದ್ದಕ್ಕಿದ್ದಾಗ ಎಮೋಷನಲ್ ಆಗ್ಬಿಟ್ರೆ ಹೇಗಾಗ್ಬೇಕು ಹೇಳಿ ನನ್ಗೆ. ಅಣ್ಣ, ಬರ್ತಾ ಬರ್ತಾ ಅವಳು ಚೇಂಜ್ ಆಗ್ತಾ ಇದ್ದಾಳೆ, ಸೀರಿಯಸ್ ಆಗ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಈ ಏಜಲ್ಲಿ ಸೀರಿಯಸ್ ಆಗೋದು ಕಾಮನ್ ಕಣ. ಅವಳಿಗೂ ಕಾಲೇಜ್ ಮುಗಿತಾ ಬಂತು. ಲೈಫಲ್ಲಿ ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅಂತ 10 ಆಲೋಚನೆಗಳು ಬರ್ತವೆ. ಹಾಗಾಗಿ ಸೀರಿಯಸ್ ಆಗೋದು ಕಾಮನ್. ಮೋಸ್ಟ್ಲಿ ನಮ್ ಮೀರನ್ಗೂ ಅದೇ ಪ್ರಶ್ನೆಗಳು ಕಾಡ್ತಿದೆ ಅನ್ಸುತ್ತೆ. ಇರ್ಬೋದಣ್ಣ, ಫ್ಯೂಚರ್ ಬಗ್ಗೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅಣ್ಣ, ನಾವ್ ಯಾಕೆ ಅವಳ ಭವಿಷ್ಯದ ಬಗ್ಗೆ ಪ್ಲಾನ್ ಮಾಡಬಾರ್ದು? ಪ್ಲಾನ್? ಪಾಪ ಅಣ್ಣ, ಅವಳಿಗೆ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗ್ತಿರ್ಬೇಕು. ಮುಂದೆ ಏನ್ ಮಾಡ್ಬೇಕು, ಯಾವ ದಾರಿಲಿ ಹೋಗ್ಬೇಕು ಅನ್ನೋ ಗೊಂದಲ ಆಗ್ತಿರ್ಬೇಕು. ನಾವ್ ಅವಳಿಗೆ ಹೆಲ್ಪ್ ಮಾಡಿದ್ರೆ ಅವಳು ತುಂಬಾ ಈಸಿ ಆಗುತ್ತೆ ಅನ್ಕೋತೀನಿ. ಹೌದು ಕಣೋ, ನೀನ್ ಹೇಳ್ದಾಗೆ ನಾವು ಅವಳ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು. ಮೇ ಬಿ ಅವಳಿಗೇನ್ ಇಷ್ಟ ಅಂತ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗ ಅವಳ ಲೈಫಲ್ಲಿ ಏನ್ ಮಾಡಿದ್ರೆ ಒಳ್ಳೇದು ಅಂತ ಡಿಸೈಡ್ ಮಾಡ್ಬೋದು. ಯಾಕೆಂದ್ರೆ ನನ್ನ ಪ್ರಕಾರ ನಾವ್ ಇಷ್ಟಪಡೋ ಕೆಲ್ಸನೇ ಕರಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಏನಣ್ಣ, ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಳ್ಳೋದು ಒಂದ್ ಮ್ಯಾಟ್ರ. ನನ್ ಜೊತೆ ಜಗಳ ಆಡೋದ್ ಬಿಟ್ಟು ಈ ಜಗತ್ತಲ್ಲಿ ಅವಳಿಗೆ ಇಷ್ಟ ಆಗೋ ಕೆಲ್ಸ ಅಂತಂದ್ರೆ ಹಾಡೋದು ಹಾಡೋದು ಹಾಡೋದು. ಹೌದಲ್ವೇ? ನಾನು ನನ್ಗನ್ಸುತ್ತೆ ಅವಳಿಗೆ ಹಾಡೋದ್ರಲ್ಲೇ ಒಳ್ಳೆ ಫ್ಯೂಚರ್ ಅನ್ಸುತ್ತೆ. ಹಾಡೋದು ಅಂದಾಗ ನೆನ್ಪಾಯ್ತು ನೋಡು, ಮೊನ್ನೆ ಸಿರಿ ಸಿಕ್ಕಿದ್ರಪ್ಪ. ಯಾರಣ್ಣ? ಕನ್ನಡಕ್ಕೆ ಹೋಗಿಲ್ಲ ಸಿರಿನಾ? ಎಸ್. ಅಂದ್ಹಾಗೆ ನಮ್ ಮೀರಾನ ಶೋಕ್ ಕಳ್ಸಿದ್ರೆ ಹೇಗೆ? ಸೂಪರ್ ಐಡಿಯಾ ಅಣ್ಣ, ಸಖತ್ತಾಗಿರುತ್ತೆ. ಅವಳು ಅಲ್ಲಿಗೆ ಹೋದ್ರೆ, ಅವಳು ಸ್ಟೇಜ್ ಮೇಲೆ ಹತ್ತಿದ್ರೆ ಪಕ್ಕ ಪ್ರೈಸ್ ತಗೊಂಡೇ ಬರೋದು. ಹಾಗಾದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಹೇಗಿದ್ರು ಅವರು ಹೊಸ ಕಂಟೆಸ್ಟೆಂಟ್ ಬೇಕು ಅಂತ ಹೇಳ್ತಿದ್ರು. ಪ್ಲೀಸ್ ಅಣ್ಣ, ಅಷ್ಟ್ ಮಾಡು. ನನಗಂತೂ ಮೀರಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಆಡ್ತಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಖತ್ ಖುಷಿ ಆಗುತ್ತೆ.